महाराजा स्वीट से एक शानदार ऑफर 31 दिसंबर और 1 जनवरी को सिर्फ 1 किलो केक खरीदो और साथ में लो 2 लीटर कोल्ड ड्रिंक बिल्कुल फ्री। महाराजा स्वीट्स का पता है सेंट्रल बस स्टैंड के सामने, लालित महाल, बीजापुर। आएं और इस मौके का फायदा उठाएं। सिर्फ महाराजा स्वीट्स। नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबर के साथ। केंद्रीय गृह मंत्री अमित शाह द्वारा डॉक्टर बीआर अंबेडकर के अपमान की निंदा करते हुए आज अहिंद दलित और प्रगतिशील संगठनों के संघ द्वारा बुलाए गए विजयपुर बंद को अच्छी प्रतिक्रिया मिली। बंद के मद्देनजर रखते हुए विजयपुर नगर में स्कूल और कॉलेजों में छुट्टी की घोषणा की गई थी। शहरी परिवहन बसों का आवागमन पूरी तरह से बंद रहा। दुकानें, स्टोर, मॉल सुबह से खुले नहीं हैं। हालांकि लोग जरूरी काम के लिए कार, बाइक और ऑटो रिक्शा का सहारा लिया। ट्रैफिक कम रहा और प्रमुख सड़कें वीरान सी रहीं। दूर दराज के शहरों, कस्बों में जाने वाली बसों का आवागमन के लिए नगर के रिंग रोड में व्यवस्था की गई थी। इस दौरान पुलिस द्वारा कड़ी सुरक्षा की व्यवस्था की गई थी। नगर के सेंट्रल बस स्टैंड, महात्मा गांधी रोड, शिवाजी सर्कल, बसवेश्वर सर्कल, अंबेडकर सर्कल पर बड़ी संख्या में पुलिसकर्मी तैनात किए गए थे। विरोध मार्च मार्गों पर यातायात प्रतिबंधित कर दिया गया था। विजयपुर कृषि उपज मंडी में कारोबार और लेन देन पूरी तरह से ठप हो गई थी। दवा दुकानें, पेट्रोल पंप, अखबार, फूल और दूध कारोबार को बंद से मुक्त रखा गया था ताकि सुबह में कोई दिक्कत न हो। सरकारी कार्यालय, राष्ट्रीयकृत बैंक, अस्पताल सामान्य दिनों की तरह खुले रहे। दूर दराज से आए पर्यटकों के लिए होटल और रेस्टोरेंट बंद होने के कारण दोपहर का भोजन और नाश्ता करना मुश्किल हो रहा था। जो लोग दूर दराज के कस्बों से बस और ट्रेन से शहर आते थे, उन्हें एक स्थान से दूसरे स्थान तक जाने के लिए बिना किसी परिवहन व्यवस्था के पैदल चलना पड़ा। इस बंद के दौरान निकाली गई मार्च नगर के सिद्धेश्वर मंदिर से होते हुए अंबेडकर सर्किल पहुंची और वहीं पर नेताओं द्वारा भाषण दी गई। अंबेडकर साहब के, अंबेडकर साहब के, अंबेडकर जी के। ಇವತ್ತು ನಾವು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ರಿ, ನೀವು ಎಲ್ಲಾರು ಬಂದಿರಿ, ನಿಮ್ಗೆ ಬಹಳ ನಾವು ಸ್ವಾಗತ ಮಾಡ್ತೀವಿ। ನಮ್ಮ ಅಕ್ಕಂಗ್ಯಾರನು ಬಂದಾರ, ನೀವು ಬಂದಿರಿ ಎಲ್ಲ। ನಮ್ಮ ಮಾರ್ಕೆಟ್, ಬೀದಿ ಬದಿ ವ್ಯಾಪಾರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರು ಬಹಳ ಹೆಲ್ಪ್ ಮಾಡಿರಿ। ಒಂದು ತಡಿಪಾರ ಅಮಿತ್ ಶಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ। ಅವ್ರಿಗೆ ಸಂವಿಧಾನದೊಳಗ ಯಾರ ಬರದ ಯಾರಿಗ ಗೃಹ ಮಂತ್ರಿ ಮಾಡಿಸಿ ಆ ಕುರ್ಚಿ ಮ್ಯಾಗ ಒಯ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ। ಅದು ಬಿಟ್ಟವರು PM ಮೋದಿ ಅವರ ಇರ್ಲಿ, ಅವ್ರ ತಕ್ಷಣ ರಾಜೀನಾಮಾ ತಗೋಬೇಕು। ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ತಗೊಂಡಿರಂತ, ಬಾಬಾ ಸಾಹೇಬ್ರ ಹೆಸರು ಯಾಕೆ ಹೇಳಿರಂತ ಕೇಳಬೇಕು ಅವರು। ಮತ್ತೆ ಬಿಜೆಪಿ ಅವರು ಹೇಳ್ತಾರ, ಅವ್ರೇನ್ ಎಲ್ಲಾರ ಅದಕ್ಕೆ ಚುರ್ಚಾರ್ಸ ಮಾಡ್ಯಾರ। ನೀವು ಪಾರ್ಲಿಮೆಂಟ್ದೊಳಗೆ ಹೇಳಿರಿ, ಅದಕ್ಕೆ ನಾವು ಸುಳ್ಳು ಹೇಳ್ತೀರೇನ? ನೀವು ರಾಜೀನಾಮೆ ನೀವೇ ಕೊಡ್ಬೇಕು। ಕೊಡ್ಲಿಕ್ಕಂದ್ರ ನಾವು ದೇಶದೊಳಗೆ ಎಲ್ಲಾ ಕಡೆ ಹೋರಾಟ ಮಾಡ್ತೀವಿ, ಎಲ್ಲಾ ಕಡೆ ಬಂದ್ ಮಾಡ್ತೀವಿ। ಇಲ್ಲಿಕಂದ್ರ ನಿಮ್ಗ ಮುತ್ಕೆ ಹಾಕ್ತೀವಿ। ಅಮಿತ್ ಶಾ ನಾವೇ, ನೀವು ಎಲ್ಲಿರ್ತೀರಿ ಅಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಬಹಳ ಚಲೋ ಆಗ್ತೈತಿ। ನಮಸ್ಕಾರ। ಹೋರಾಟ ಮಾಡೋಣ। ಆ ಹೋರಾಟದ ಅಸ್ಮಿತೆಯನ್ನ ನಾವು ಉಳಿಸ್ಕೋಬೇಕಾದ್ರೆ ಈ ಬಿಸಿಲಲ್ಲಿಯೂ ಸಹ ಕುಂತುಕೊಳ್ಳೇಬೇಕಾಗತ್ತೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾಕೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹೋರಾಟಕ್ಕೆ ಬಂದಿದ್ದಾರೆ? ಸೀರೆ ಹಾಕೊಂಡವ್ರಿದ್ದಾರೆ, ಜೋಗಪ್ಪಗಳು ಬಂದಿದ್ದಾರೆ, ವಿಚಿತ್ರ ಜನ, ಇವ್ರಿಗೆ ಏನ್ ಸಂಬಂಧ? ಅಂಬೇಡ್ಕರ್ ಈ ದೇಶದ ಪ್ರತಿ ಜೀವಿಗೂ ಬಾಬಾ ಸಾಹೇಬ್ರ ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯದೆ ಈ ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ, ಬ್ರಾಹ್ಮಣರಲ್ಲ, ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ ಜನರೇನಾದ್ರೂ ಸಂವಿಧಾನವನ್ನ ಬರ್ದಿದ್ರೆ ಅಲ್ಲಿ ಜೆಂಡರ್ನು ಸಹ ಸ್ಪೆಸಿಫೈ ಮಾಡ್ತಿದ್ರು, ಗಂಡಸರು ಹೆಂಗಸರು, ಗಂಡಸರು ಹೀಗೆ ಇರ್ಬೇಕು, ಹೆಂಗಸರು ಹೀಗೆ ಇರ್ಬೇಕು ಅಂತ। ಆ ಜೆಂಡರ್ ಅನ್ನ ಸ್ಪೆಸಿಫೈ ಮಾಡದೆ ಮನುಷ್ಯರು ಅಂತ ಹೇಳಿದಕ್ಕೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತರು ಸಹ ನಾವು ಧ್ವನಿ ಎತ್ತಲಿಕ್ಕೆ ಕಾರಣ। ನಮ್ಮ ಪರವಾಗಿ ಹಕ್ಕುಗಳು, ಕಾನೂನುಗಳು ಅದೇನಾದ್ರೂ ಸಿಕ್ಕಿದ್ರೆ ಈ ದೇವರು ದಿಂಡ್ರುಗಳಿಂದ ಸಿಕ್ಕಿಲ್ಲ, ಈ ಕಲ್ಲು ದೇವರುಗಳಿಂದ ಸಿಕ್ಕಿಲ್ಲ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಿಕ್ಕಿದ್ದಂತ
ಮತ್ತೆ ಅವರು ಬರೆದಂತ ಸಂವಿಧಾನದಿಂದ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತನಾಡಕ್ಕೆ ಮತ್ತೆ ಈ ವೇದಿಕೆಯಲ್ಲಿ ಜೆಂಡರ್ ಅನ್ನ ಸ್ಪೆಸಿಫೈ ಮಾಡಕ್ಕೆ ನಮಗೆ ಹಕ್ಕು ಸಿಕ್ಕಿದೆ. ಅಮಿತ್ ಶಾ ಅವರೇ, ನಾವು ನೇರವಾಗಿ ನಿಮಗೆ ಮಾತಾಡ್ತೀವಿ. ಅಂಬೇಡ್ಕರ್ 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 ಹೇಳೋದು ಒಂದು ಫ್ಯಾಷನ್ ಆಗಿದೆ. ಹೌದು, ಅಂಬೇಡ್ಕರ್ ಅಂತ ಹೇಳಿದ್ರೆ ಅದೊಂದು ಸಮಾನತೆಯ ಹಕ್ಕನ್ನ ಕೊಡುವಂತ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಘನತೆಯಿಂದ ಜೀವನ ಮಾಡುವಂತ ಹಕ್ಕನ್ನ ಕೊಡುವಂತ ಒಂದು ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಮಹಿಳೆಯರ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಜಾತಿಯಿಂದ, ಧರ್ಮದಿಂದ, ಲಿಂಗದ ಆಧಾರವಾಗಿ ನೀವು ಶೋಷಣೆಗಳನ್ನ ಏನ್ ಮಾಡ್ತಾ ಬಂದಿದ್ದೀರಲ್ಲ, ನಿಮ್ಮ ವಿರುದ್ಧ ಗರ್ಜಿಸುವ ಧ್ವನಿ ಆಗತ್ತೆ. ಅದೇ ಈ ದೇವರು 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 ಅಂತ ಹೇಳಿದ್ರೆ ಮತ್ತೆ ನಾವು ಗುಲಾಮರಾಗ್ತೀವಿ, ನೀವು ಪೂಜಾರಿಗಳಾಗ್ತೀರಾ, ನಿಮ್ಮ ತಟ್ಟೆಯಲ್ಲಿ ಕಾಸು ನಾವು ಹಾಕ್ಬೇಕು, ನಾವು ಬೀದಿಗೆ ಬೀಳಬೇಕು, ಮತ್ತೆ ಅದೇ ಮೋರಿಯನ್ನ ಬಾಚಬೇಕು, ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಗಂಡಸರ ದಾಸಿಗಳಾಗಿರ್ಬೇಕು. ಆ ವ್ಯವಸ್ಥೆ ಮತ್ತೆ ಮನು ವ್ಯವಸ್ಥೆಯನ್ನ ತರಲಕ್ಕೆ ನೀವೇನು ಒಂದು ಟ್ರಯಲ್ ಆಗಿ ಹಳ್ಳ ಒಗ್ದಿದಿರಲ್ಲ, ನೋಡೋಣ ಯಾವ ರೀತಿ ಸ್ಪಂದನೆ ಇದೆ ಈ ದೇಶದ ಬಹುಸಂಖ್ಯಾತರದು ಅಂತ. ಇದು ಇನ್ನು ಸಾಂಕೇತಿಕವಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯ ಸ್ಥಳೀಯ ನಾಯಕರು ಸಾಂಕೇತಿಕವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಮೂಲ ನಿವಾಸಿಗಳಾದ ಬಹುಸಂಖ್ಯಾತರ ಮನಸ್ಸುಗಳನ್ನ ನೀವೇನಾದ್ರೂ ನೋಯಿಸಿದರೆ ನಿಮ್ಮನ್ನ ಮನೆಗೆ ಕಳಿಸೋ ಅಸ್ತ್ರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಎಚ್ಚರ ಇರ್ಲಿ. ಪಕ್ಷಾತೀತವಾಗಿ ನಾನು ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ, ನಿಮ್ಮ ರಾಜಕೀಯ ಗುದ್ದಾಟ, ಹೊಡೆದಾಟ, ಬಡದಾಟ ಏನಿದ್ರು ನೀವು ಮಾಡ್ಕೊಳ್ಳಿ. ಅದರಲ್ಲಿ ಏನಾದ್ರು ಅಂಬೇಡ್ಕರ್ ವಿಚಾರ ನೀವೇನಾದ್ರೂ ಎಳೆದು ತಂದ್ರೆ ಖಂಡಿತ ನಿಮ್ಮನ್ನ ಬರೋ ಚುನಾವಣೆಗಳಲ್ಲಿ ನಾವೆಲ್ಲ ಜಾಗೃತರಾಗಿದ್ದೀವಿ, ನಿಮ್ಮನ್ನ ಮನೆಗೆ ಕಳಿಸ್ತೀವಿ. ನಾನು ಆಕ್ಚುಲಿ ವಾಸ ಬೆಂಗಳೂರಲ್ಲಿ ಇರೋದು. ನಿನ್ನೆ ನಮ್ಮ ಇಲ್ಲಿ ಸಂಸದರು ಕಾಕಾಗ ವಯಸ್ಸು ಬಾಳಾಗಿದ್ದೆ, ಅವ್ರು ಹೋದ ಸರಿ ಇಲೆಕ್ಷನ್ ಅಲ್ಲೇ ಮನೆಗೆ ಹೋಗ್ಬೇಕಿತ್ತು. ಕಾಕಾರ, ನಿಮ್ಗಿಂತ ಸಣ್ಣವ್ ನಾನು, ನಿಮ್ಗಿಂತ ಸಣ್ಣವ್. ದಲಿತರು ನಿಮ್ಮ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದಾನೇ ಇವತ್ತು ನೀವು ಪಾರ್ಲಿಮೆಂಟ್ ಅಲ್ಲಿ ಕುಂತಿದ್ದೀರಾ. ಅದು ಎಚ್ಚರ ಇರ್ಲಿ. ಕಾಕಾರ, ಪಕ್ಷಾತೀತವಾಗಿ ಮಾತಾಡ್ರಿ. ಇಲ್ಲ, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷದವನ್ನ ನಿಂದಿಸಕ್ಕೆ ಹೇಳಿದ್ರು, ಮತ್ತೆ ಅವ್ರು ಮಾಡಿದ ತಪ್ಪು. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ನೀವು ನಿಂದಿಸ್ತೀರಾ, ನಿಂದಿಸ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಬಿಜೆಪಿ ಹೋರಾಟ ಹೊಡೆದಾಟ ನಿಮ್ ಕಡೆ ಇರ್ಲಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ತೆಗೆದುಕೊಂಡು ಬಂದ್ಬಿಟ್ಟು ಮೌಢ್ಯವನ್ನ ಬಿತ್ತಲಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತಂತ ವಿಜಯಪುರ ಸಂಸದರ ಕಾಕಾರ, ನೀವು ಬಾಬಾ ಸಾಹೇಬರ ಪರವಾಗಿದ್ದೀರೋ, ಸಂವಿಧಾನದ ಪರವಾಗಿದ್ದೀರೋ, ಈ ದೇಶದ ಮೂಲ ನಿವಾಸಿಗಳ ಪರವಾಗಿದ್ದೀರೋ, ಅಥವಾ ಬ್ರಾಹ್ಮಣತ್ವದ ಪರವಾಗಿದ್ದೀರೋ, ಈ ಮನುಸ್ಮೃತಿ ವಾಪಸ್ ತರಕ್ಕೆ ಕೈ ಜೋಡಿಸ್ತಾ ಇದ್ದೀರೋ, ಮುಂದಿನ ನಿಮ್ಮ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಜೀತ ಪದ್ಧತಿಯನ್ನ, ಈ ಹೆಣ್ಮಕ್ಳು ಮತ್ತೆ ಅತ್ಯಾಚಾರಿಗೆ ಒಳಗಾದ್ರೂ ಸಹ ಬಾಯಿ ಮುಚ್ಚಿಕೊಂಡ್ರಕ್ಕೆ ನೀವಿದ್ರೆ ಈ ಸಾರಿ ನಿಮ್ಮನ್ನ ಬರೋ ಚುನಾವಣೆಯಲ್ಲಿ ತುಂಬಾ ಆತ್ಮೀಯಿಂದ ಕೈ ಮುಗಿದು ನಿಮ್ಮನ್ನ ಮನೆ ಕಳಿಸ್ತೀವಿ. ಮನೆಯಲ್ಲಿ ಚಾಕರಿ ಮಾಡ್ತಾ ಅಲ್ಲೇ ಕುಂತ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ದಲಿತ ನಾಯಕರಲ್ಲ. ನಾವ್ ಎಷ್ಟೋ ದಲಿತರು ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ರಂದ್ರೆ ಅಂಬೇಡ್ಕರ್ ಕೇರಿ ದಲಿತರಿಗೆ ಮಾತ್ರ ಲೇಬಲ್ ಅಲ್ಲ. ಬಾಬಾ ಸಾಹೇಬರು ಇಡೀ ಪ್ರಪಂಚದ ನಾಯಕರು, ಇಡೀ ಪ್ರಪಂಚದ ಮನಕುಲದ ನಾಯಕರು, ಇಡೀ ಪ್ರಪಂಚದ ಮಾನವ ಜೀವಿಗಳ ನಾಯಕರು. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಎಲ್ಲಾ ಲೈಂಗಿಕ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ಆಲ್ರೆಡಿ ಒಬ್ಬರು ಹೇಳಿದ್ರು, ಈ ಬರೋ ಜನವರಿ 7-8ರಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬಂದ್ ಕರೆಯನ್ನ ಕೊಡಕ್ಕೆ ಸಭೆಯನ್ನ ಆಗ್ತಾ ಇದೆ. ಸುಮಾರು ಮುಖಂಡರು ಅದನ್ನ ನಾಯಕತ್ವ ವಹಿಸಿಕೊಂಡು ಅಂದು ಸಹ ನಾವು ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ಮೋದಿ ಅವರೇ, ನಿಮ್ಮ ಡ್ರಾಮಾ ಸಾಕು. ನೀವು ಈ ದೇಶದ ಪ್ರಧಾನಿ, ಬಾಬಾ ಸಾಹೇಬರ ಫೋಟೋ ಪ್ರೂಫ್ಗಾಗಿ ಕಾಲ್ ಮುಗಿಯೋದಲ್ಲ. ನಿಮ್ಮ ಮನಸ್ಸಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ನಮಗೆ ಗೊತ್ತಿದೆ ಈ ದೇಶದ ಜನಕ್ಕೆ. ಮತ್ತೆ ನಿಮ್ಮ ಪಕ್ಷದ ವ್ಯವಸ್ಥೆ ಏನಿದೆ ಅಂತ ಈ ದೇಶದ ಜನಕ್ಕೆ ಗೊತ್ತಿದೆ. ನೀವು ಯಾರ ಪರವಾಗಿದ್ದೀರಾ, ನೀವು ಮನು ಪರವಾಗಿದ್ದೀರಾ, ಮನುಸ್ಮೃತಿಯನ್ನು ವಾಪಸ್ ತರಕ್ ಹೋಗ್ತಾ ಇದ್ದೀರಾ, ಅದು ಖಂಡಿತ ಸಾಧ್ಯ ಇಲ್ಲ. ನೀವೇನಾದ್ರೂ ಸಂವಿಧಾನಕ್ಕೆ ಕೈ ಹಾಕಿದ್ರೆ, ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದ್ರೆ ರಕ್ತ ಕ್ರಾಂತಿ ಆಗತ್ತೆ. ಮತ್ತೆ ಭೀಮಾ ಕೊರೆಗಾಂವ್ ವಾಪಸ್ ಜ್ಞಾಪಕ ಮಾಡ್ಕೊಳ್ಳಿ. ನೀವು ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. 3 ಘೋಷಣೆ ಕೂಗಿ ಮಾತನ್ನ ಮುಗಿಸ್ತೀನಿ. ಜೈ 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 ಭೀಮ್. ಜೈ 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 ಭೀಮ್. ಜೈ ಟಿಪ್ಪು, ಜೈ ಭೀಮ್.
ಸ್ನೇಹಿತರೆ. ರಾಷ್ಟ್ರೀಯ ಪಕ್ಷ ಅಲ್ಲ, ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ. ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರು ಅದಾರ, ಮೊನ್ನೆನೆ ನಿಂದಿಸಿದ್ರಲ್ಲ, ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವ್ರು ಅದಾರ. ಅಂಬೇಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಅವರ. ಇವು ಕೆಲವೊಂದು ಬಹಳ ಇಲ್ಲಿವು ಏಟದವಂದ್ರ ಅಲ್ಲೊಂದು ಇಲ್ಲೊಂದು ಇದಾವು. ಇವು ಹೆಂಗದಾವ ಅಂದ್ರ ಕೊಳತ್ ಹಣ್ಣು ಇದ್ದಂಗದಾವ. ಹೆಂಗದಾವು? ಕೊಳತ್ ಹಣ್ಣದಾವ್. ಆ ಕೊಳತ್ ಹಣ್ಣು ನೀವು ಹಂಗ ನಿಮ್ ಬುಟ್ಟ್ಯಾಗ ಅವೇನ್ ಮಾಡ್ತಾವ ಇಟ್ಕೊಂಡು ಕೂತ್ರಿ ಅಂದ್ರ ಓಸು ಕೊಳತ್ ಹಾಕೋ, ಓಸು ಕೊಳತರ ನಾವ್ ಏನ್ ಮಾಡ್ಬೇಕಾಗ್ತದ? ಅಲ್ಲಿಂದ ಚೆಲ್ಲಿ ಬಿಡ್ಬೇಕಾಗ್ತದ, ತಿಪ್ಪ್ಯಾಗ ಚೆಲ್ಲಿ ಬಿಡ್ಬೇಕಾಗ್ತದೆ. ಅದಕ್ಕೆ ನನ್ನ ಮಾತ ತಾವು ಬಹಳ ಎಚ್ಚರದಿಂದ ಇದು ಮಾಡ್ರಿ. ಅದಕ್ಕ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವರು ಕ್ಷಮಾ ಕೇಳಕ್ಕೂ ಯೋಗ್ಯರಲ್ಲ. ಕ್ಷಮಾ ಕೇಳಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರಾಗೇನ್ ರಾಜೀನಾಮೆ ಕೊಡುದಿಲ್ಲ. ಅವ್ರು ಬಹಳ ತ್ರಾಸ್ ತಗೊಂಡು ಅವರೆಲ್ಲ ಬಿಸ್ನೆಸ್ ಮ್ಯಾನ್, ಅವರೆಲ್ಲ ಯಾರು ಬಿಸ್ನೆಸ್ ಮ್ಯಾನ್, ರೊಕ್ಕ ಹಾಕಿ ಅಲ್ಲಿಗೆ ಬಂದಾರ. ಹಂಗ ರಾಜೀನಾಮೆ ಕೊಡುದಿಲ್ಲ. ಅದಕ್ಕೆ ಆ ಪಕ್ಷದ ವರಿಷ್ಠರು ಏನದಾರಲ್ಲ, ಅವ್ರ ರಾಜೀನಾಮೆಯನ್ನ ಕಡ್ಡಾಯವಾಗಿ ತಗೊಂಡು ಮತ್ತೆ ಈ ದೇಶದ ತಾವೆಲ್ಲ ಏನೈತೆ ಚಂದಾಗ ಆಡಳಿತ ಮಾಡಿ. ಇಲ್ಲಪ್ಪ ಅಂತಂದ್ರ ನಮ್ಮ ರಾಜ್ಯದೊಳಗೆ ನಾವು ಹೆಂಗ ಕಿತ್ತಿ ಹೋಗದೇವಲ್ಲ,